ನಟ ದರ್ಶನ್ಗೆ ನಟ ಧನ್ವೀರ್ ರಕ್ತ ಸಂಬಂಧಿ ಅಲ್ಲದೇ ಇದ್ದರೂ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಹತ್ತಿರವಾಗಿದ್ದರು. ಆದರೆ ಒಳಗೊಳಗೆ ಅದೇನಾಯ್ತೋ ಏನೋ, ನಟ ಧನ್ವೀರ್ ದರ್ಶನ್ ಅವರಿಂದ ದೂರಾದರು. ಈಗ ದರ್ಶನ್ರನ್ನ ಧನ್ವೀರ್ ದಿಢೀರಂತ ಜೈಲಿನಲ್ಲಿ ಭೇಟಿ ಮಾಡಿದ್ದಾರೆ. ಈ ಭೇಟಿ ಹಿಂದಿನ ರಹಸ್ಯ ಏನು ಗೊತ್ತಾ? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟ ದರ್ಶನ್ ಜೈಲು ಪಾಲಾದ ಮೇಲೆ ದಾಸನನ್ನ ಈ ಕೇಸಿನಿಂದ ಬಿಡಿಸಿಕೊಳ್ಳೋಕೆ ಶ್ರಮಪಟ್ಟವರಲ್ಲಿ ನಟ ಧನ್ವೀರ್ ಕೂಡ ಒಬ್ಬರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಗೆ ದೇವಸ್ಥಾನ, ವಕೀಲರ ಮನೆ, ಜೈಲು ಅಂತ ಓಡಾಡ್ತಿದ್ರು, ಅವರ ಹಿಂದೆ ಅಕ್ಕಪಕ್ಕ ಜೊತೆಯಾಗಿ ಇದ್ದವರು ಧನ್ವೀರ್. ಆದರೆ ಅದೇನಾಯ್ತೋ ಏನೋ, ಕಳೆದ 6 ತಿಂಗಳಿಂದೀಚೆ ದಾಸ ಇರೋ ಜೈಲಿಗೆ ಧನ್ವೀರ್ ಹೋಗೋದನ್ನೇ ಮರೆತರು. ವಿಜಯಲಕ್ಷ್ಮಿ ಅಕ್ಕಪಕ್ಕ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ. ವಿಜಯಲಕ್ಷ್ಮಿ ಅಂಗರಕ್ಷಕನಂತಿದ್ದ ಧನ್ವೀರ್ ವಿಜಯಕ್ಕನ ಅಕ್ಕಪಕ್ಕ ಸುಳಿಯೋದನ್ನು ನಿಲ್ಲಿಸಿಬಿಟ್ರು. ಇದಕ್ಕೆಲ್ಲ ಕಾರಣ ದಾಸ ಜೈಲಿನಿಂದ ಹೊರ ಬರೋದಕ್ಕೆ ಖರ್ಚು ಮಾಡುತ್ತಿದ್ದ ಹಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ಗೊಲ್ಲಾಗಿತ್ತು. ಇದರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಮಧ್ಯೆ ಮನಸ್ತಾಪ ಆಗಿದೆ ಅಂತ ಹೇಳಲಾಗಿತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ದೂರ ಉಳಿದಿರೋ ಧನ್ವೀರ್ ಇತ್ತೀಚೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದ ಒಂದೇ ವಾರಕ್ಕೆ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿ ದರ್ಶನ್ ಅವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅಲ್ಲ, ಬದಲಾಗಿ ಆಗಿರೋ ವ್ಯವಹಾರದ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳೋಕೆ ಅನ್ನೋ ವಿಚಾರ ಈಗ ದಾಸನ ಮೂಲಗಳಿಂದ ಹೊರ ಬರ್ತಾ ಇದೆ. ದರ್ಶನ್ ಬುಲಾವ್ ಮೇರೆಗೆ ಧನ್ವೀರ್ ಜೈಲಿಗೆ ಹೋಗಿದ್ದರಂತೆ. ಧನ್ವೀರ್ ಕರೆದು ದರ್ಶನ್ ಬೈದಿದ್ದಾರೆ ಅಂತ ಜೈಲಿನಿಂದ ಮಾಹಿತಿ ಬಂದಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.